ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿನ ಜೀವನದ ಬಗ್ಗೆ ಮುಂದುವರೆದು ಬಾಪೂಜಿಯವರು ಹೇಳೋದೇನೆಂದರೆ, ನಮ್ಮ ಕ್ಷೀರಪಥದಿಂದ ಅಂದರೆ ಮಿಲ್ಕಿ ವೇಯಿಂದ ಸುಮಾರು 30-35 ಲಕ್ಷ ಜ್ಯೋತಿರ್ವರ್ಷಗಳ ದೂರದಲ್ಲಿ ಆಂಡ್ರೋಮೆಡಾ ಗ್ಯಾಲಕ್ಸಿ ಇದೆ. ಆಂಡ್ರೋಮೆಡಾ ಗ್ಯಾಲಕ್ಸಿಯ ವ್ಯಾಸವು 1.46 1.6 ಲಕ್ಷ ಜ್ಯೋತಿರ್ವರ್ಷಗಳಷ್ಟಿದೆ. ಒಂದು ಸೂರ್ಯ ಎಂದರೆ ಒಂದು ಸೌರಮಂಡಲ, ಅಂದರೆ ಅದನ್ನು ಒಂದು ಬ್ರಹ್ಮಾಂಡ ಎನ್ನುತ್ತೇವೆ. ಆಂಡ್ರೋಮೆಡಾ ಗ್ಯಾಲಕ್ಸಿಯ ಒಳಗಡೆ 3000 ಬಿಲಿಯನ್ ಬ್ರಹ್ಮಾಂಡಗಳು ಅಂದರೆ ಸೋಲಾರ್ ಸಿಸ್ಟಮ್ಗಳು ಸುತ್ತುತ್ತಿವೆ. ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿರುವ ಸೃಷ್ಟಿಕರ್ತನನ್ನು ಮಹಾಬ್ರಹ್ಮ ಎಂದು ಕರೆಯಲಾಗುತ್ತದೆ. ಗ್ಯಾಲಕ್ಸಿಯನ್ನು ನಿರ್ಮಿಸಿರುವ ಅಥವಾ ಸೃಷ್ಟಿ ಮಾಡಿರುವ ಮಹಾಶಿವ 172 ಗ್ಯಾಲಕ್ಸಿಗಳು ಒಂದೇ ಸಂಕಲ್ಪದಿಂದ ಸೃಷ್ಟಿ ಮಾಡಿದ್ದಾನೆ. ಎಲ್ಲ ಗ್ಯಾಲಕ್ಸಿಗಳ ಆಕಾಶ ತತ್ವವು ವಿಭಿನ್ನವಾಗಿದೆ. ಅಲ್ಲಿನ ಮನುಷ್ಯರು 6, 8 ಅಥವಾ 10 ತತ್ವಗಳಿಂದ ರಚಿಸಲ್ಪಟ್ಟಿದ್ದಾರೆ. ಆಂಡ್ರೋಮೆಡಾ ಗ್ಯಾಲಕ್ಸಿಯ ಸೃಷ್ಟಿಕರ್ತನು 12 ಕಲಾ ಶಕ್ತಿಯನ್ನು ಹೊಂದಿದ್ದಾನೆ. ಅಲ್ಲಿನ ಬ್ರಹ್ಮಾಂಡಗಳಲ್ಲಿಯೂ ಮೃತ್ಯುಲೋಕ ಅಂದರೆ ನಮ್ಮಂತೆ ಭೌತಿಕ ಜಗತ್ತು ಇದೆ. ಅಲ್ಲಿಯೂ 4 ಯುಗಗಳು ಇರುತ್ತವೆ ಮತ್ತು ಕೆಲವು ಕಡೆಗಳಲ್ಲಿ 6 ಯುಗಗಳು ಸಹ ಜರುಗುತ್ತಿವೆ. ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಹೋಗಲು ಆತ್ಮದಲ್ಲಿ ಕನಿಷ್ಠ 5 ಕಲಾದ ಶಕ್ತಿ ಇರಬೇಕಾಗುತ್ತದೆ. ಆಂಡ್ರೋಮೆಡಾದಲ್ಲಿಯೂ ಕರ್ಮ ಸಿದ್ಧಾಂತವು ಅನ್ವಯವಾಗುತ್ತದೆ. ಅಲ್ಲಿನ ಮನುಷ್ಯರ ಬಳಿಯೂ ಕಾರಣ ಶರೀರ ಮತ್ತು ಮಹಾಕಾರಣ ಶರೀರವಿರುತ್ತದೆ. ವಿಮಾನಗಳು ಅಥವಾ ಬಾಹ್ಯಾಕಾಶ ನೌಕೆಗಳು ಅಲ್ಲಿಯೂ ಇರುತ್ತವೆ ಮತ್ತು ಅವುಗಳು ಒಂದು ಗ್ಯಾಲಕ್ಸಿಯಿಂದ ಮತ್ತೊಂದು ಗ್ಯಾಲಕ್ಸಿಗೆ ಹೋಗಲು ಅನುಮತಿಯನ್ನು ಪಡೆದುಕೊಂಡು ಹೋಗುತ್ತವೆ. ಮಹಾಶಿವನು ಮಹಾಕಾಲನಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳುತ್ತಾನೆ. ಆತ್ಮದ ಶಕ್ತಿ ಎಷ್ಟು ಹೆಚ್ಚಾಗಿರುತ್ತದೆಯೋ ಅಷ್ಟು ಆಳವಾದ ಜ್ಞಾನವು ಅರ್ಥವಾಗುತ್ತಾ ಹೋಗುತ್ತದೆ. ಗ್ಯಾಲಕ್ಸಿಯ ಕೇಂದ್ರ ಬಿಂದುವಿನ ಹತ್ತಿರ ಪರಮ ಪ್ರಕಾಶದ ಅಂದರೆ ಪರಮ ಲೈಟ್ನ ಪ್ರಪಂಚವಿದೆ. ತನ್ನ ಆತ್ಮವನ್ನು ತಿಳಿದುಕೊಳ್ಳುವುದರಿಂದ ಮಾತ್ರ ಈ ಅನಂತ ವಿಶ್ವದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ ಎನ್ನುತ್ತಾರೆ ಬಾಪೂಜಿಯವರು. ಆಂಡ್ರೋಮೆಡಾ ಗ್ಯಾಲಕ್ಸಿ ಸುಮಾರು 1.46 1.6 ಲಕ್ಷ ಜ್ಯೋತಿರ್ವರ್ಷಗಳ ವ್ಯಾಸವನ್ನು ಹೊಂದಿರುವ ಒಂದು ಬೃಹತ್ ಗ್ಯಾಲಕ್ಸಿ. ಇದು ಕ್ಷೀರಪಥದಿಂದ ಅಂದರೆ ಮಿಲ್ಕಿ ವೇಯಿಂದ ಸುಮಾರು 30-35 ಲಕ್ಷ ಜ್ಯೋತಿರ್ವರ್ಷಗಳ ದೂರದಲ್ಲಿದೆ. ಮಿಲ್ಕಿ ವೇ ಇದನ್ನು ಮಂದಾಕಿನಿ ಅಥವಾ ಕ್ಷೀರಪಥ ಎನ್ನುತ್ತಾರೆ. ನಮ್ಮ ಗ್ಯಾಲಕ್ಸಿಗೆ ಪ್ರಾಚೀನ ಧರ್ಮ ಗ್ರಂಥಗಳಲ್ಲಿ ಬಳಸಲಾದಂತಹ ಹೆಸರು ಮಂದಾಕಿನಿ. ಇದು ಸುಮಾರು 800 ಬಿಲಿಯನ್ ಸೂರ್ಯರನ್ನು ಒಳಗೊಂಡಿದೆ. ಒಂದು ಸೌರಮಂಡಲವನ್ನು ಒಂದು ಬ್ರಹ್ಮಾಂಡ ಎಂದು ಕರೆಯಲಾಗುತ್ತದೆ. ಮಹಾಶಿವನು ಅನೇಕ ಶಿವರನ್ನು ಸೃಷ್ಟಿಸುವಂತಹ ಶಕ್ತಿಯನ್ನು ಹೊಂದಿರುತ್ತಾನೆ. ಗ್ಯಾಲಕ್ಸಿಯ ಸೃಷ್ಟಿಕರ್ತ ಮಹಾಶಿವ ಅಥವಾ ಮಹಾಬ್ರಹ್ಮ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿರುವ ಉನ್ನತ ಮಟ್ಟದ ಸರ್ವೋನ್ನತ ಸೃಷ್ಟಿಕರ್ತನಾಗಿದ್ದಾನೆ. ಗ್ಯಾಲಕ್ಸಿಯ ಮಧ್ಯಭಾಗವನ್ನು ವಿಜ್ಞಾನಿಗಳು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಎಂದು ಕರೆಯುತ್ತಿದ್ದಾರೆ. ಇಲ್ಲಿ ನಾವು ಕಲಾ ಎನ್ನುವ ಶಬ್ದವನ್ನು ಆಗಾಗ್ಗೆ ಬಳಸುತ್ತಿದ್ದೇವೆ. ಕಲಾ ಎಂದರೆ ಇದೊಂದು ದೈವಿ ಶಕ್ತಿಯಾಗಿದೆ. ಉದಾಹರಣೆಗೆ ಆಂಡ್ರೋಮೆಡಾ ಗ್ಯಾಲಕ್ಸಿಯು 12 ಕಲಾ ಶಕ್ತಿಯನ್ನು ಹೊಂದಿದೆ ಎಂದು ಬಾಪೂಜಿಯವರು ಹೇಳ್ತಾರೆ. ಪರಂಧಾಮ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿದೆ. ಪರಮ ನಿರಾಕಾರ ಮಹಾಶಿವನ ವಾಸಸ್ಥಾನವಾಗಿದೆ. ಈ ಶಿವನ ಬಳಿ ಅಪಾರ ಶಕ್ತಿ ನೆಲೆಯಾಗಿದೆ. ನಮ್ಮ ಈ ಮೃತ್ಯುಲೋಕದಲ್ಲಿ ಆತ್ಮಗಳು ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದಾರೆ. ಆದರೆ ಆಂಡ್ರೋಮೆಡಾದಲ್ಲಿ ಜೀವಿಗಳು 6, 8 ಅಥವಾ 10 ಅಂಶಗಳಿಂದ ಮಾಡಲ್ಪಟ್ಟಿರಬಹುದು ಎಂದು ಬಾಪೂಜಿಯವರು ಹೇಳುತ್ತಾರೆ. ವಿವಿಧ ಗ್ಯಾಲಕ್ಸಿಗಳಲ್ಲಿ ಗುಣಮಟ್ಟದಲ್ಲಿ ವಿಭಿನ್ನತೆಯನ್ನು ಕಾಣುತ್ತಾ ಹೋಗುತ್ತೇವೆ. ಇದು ಬಹಳ ಸೂಕ್ಷ್ಮವಾದಂತಹ ಅಂಶವಾಗಿರುತ್ತದೆ. ಇದು ವಾತಾವರಣ ಮತ್ತು ಅಲ್ಲಿಯ ಜೀವನಕ್ಕೆ, ಅಲ್ಲಿನ ವಾಯುಮಂಡಲಕ್ಕೆ ಅವಲಂಬಿಸಿರುತ್ತದೆ. ಕಾರಣ ಶರೀರ ಅನ್ನುವುದು ಆತ್ಮನ
ರೆಕಾರ್ಡ್ಗಳು ಮತ್ತು ಕರ್ಮಗಳನ್ನು ಅದು ಮುದ್ರಿಸಿಕೊಂಡಿರುತ್ತದೆ. ಇದು ಒಂದು ಸೂಕ್ಷ್ಮ ದೇಹ. ಇದು ಆಂಡ್ರೋಮೆಡಾದ ಮುಂದುವರಿದಂತಹ ಸರ್ವೋನ್ನತ ಜೀವಿಗಳಲ್ಲಿಯೂ ಸಹ ಅಸ್ತಿತ್ವದಲ್ಲಿದೆ. ಪರಮ ಲೈಟ್ ಅಥವಾ ಪರಮ ಪ್ರಕಾಶ ಉನ್ನತ ಆಯಾಮಗಳನ್ನು ಮತ್ತು ಸರ್ವೋನ್ನತ ಆತ್ಮಗಳ ದೇಹಗಳನ್ನು ರೂಪಿಸುವ ಸರ್ವೋನ್ನತ ಆಧ್ಯಾತ್ಮಿಕ ಪ್ರಕಾಶ ಅಥವಾ ಶಕ್ತಿಯಾಗಿದೆ. ಪರಂ ಶಾಂತಿ.